ರಾಮ್ ಅವರು ಇಗ್ನೈಟಸ್ ಎರಡು ತಂಡಗಳ ಎಕ್ಸ್ಟ್ರಾ ಪ್ಲೇಯರ್ಸ್ ಬನ್ನಿ. ಅಲ್ಲಿ ಎರಡು ತಂಡಗಳ ಎಕ್ಸ್ಟ್ರಾ ಪ್ಲೇಯರ್ಸ್ ಬಾಬು 11 ಹಾಗೆ ನವ್ ಭಾರತ್ ಚಿಂತಾಮಣಿ. ಓಕೆ, ಇಗ್ನೈಟಸ್ ಅವರೇ ಯಾರಾದ್ರೂ ಒಬ್ರು ಅಂಪೈರ್ ಬನ್ನಿ ಒಂದು ಮ್ಯಾಚ್ಗೋಸ್ಕರ. ஒரு ಅಂಪೈರ್ ಅಂటారు, ಇನ್ನರ್ ಅಂಪೈರ್ ಯಾರು? ಅರವಿಂದ್ ಇನ್ನೊருத்தர் அப்படியே போயிட்டு உண்டு. நரேஷ் நரேஷ் யாரோ ஒருத்தர். ஓகே. ಅಲ್ಲಿ ಬಾಬು 11 ಅವರೇ ಒಬ್ರು ಈ ಕಡೆ ಬನ್ನಿ. ಎಕ್ಸ್ಟ್ರಾ ಪ್ಲೇಯರ್ ಬಾಬು 11 ಒಬ್ರು ಎಕ್ಸ್ಟ್ರಾ ಪ್ಲೇಯರ್ ಬನ್ನಿ ಅಣ್ಣ. ಇಲ್ಲಿ ಹೆಸರು ಹೇಳ್ಬೇಕಲ್ಲ. ಅಲ್ಲಿ ಬಾಬು 11 ಅವರು ಎಕ್ಸ್ಟ್ರಾ ಪ್ಲೇಯರ್ ಬನ್ನಿ ಇಲ್ಲಿ ಹೆಸರು ಹೇಳಕ್ಕೆ. ಬಾಬು 11 ಕಡೆಯಿಂದ ಸರ್ ಬಾಬು 11 ಅವರು. ಬೇಗ ಬನ್ನಿ, ಹೊರಬನ್ನಿ. ಹಾಗೆ ಎಕ್ಸ್ಟ್ರಾ ಪ್ಲೇಯರ್ ಒಬ್ರು ಬನ್ನಿ ಇಲ್ಲಿ. ತಮ್ಮ ತಂಡದ ಹೆಸರನ್ನ ತಿಳಿಸಬೇಕು ದಯವಿಟ್ಟು. ಬಾಬು 11 ಕಡೆಯಿಂದ ಒಬ್ರು ಬನ್ನಿ. ಆರಂಭಿಕ ಸರದಿಯ ಬ್ಯಾಟ್ಸ್ಮನ್ಗಳಾಗಿ ಒಂದೆಡೆ ದೀಪು ಮತ್ತೊಂದೆಡೆ ರೇಫಾಂತ್. ಸರ್ ಬೇಗ ಬನ್ನಿ, ಪಂದ್ಯ ಆರಂಭವನ್ನು ಕಂಡುಕೊಳ್ಳಿ. Pavan will start the proceedings for his team. ಆರಂಭಿಕ ಓವರ್ನ ಚಾಲ್ತಿಗಾಗಿ ಪವನ್ ಮುನ್ನುಗ್ಗಿ ಆಡುವಂತಹ ಪ್ರಯತ್ನವನ್ನ ಕಂಡುಕೊಂಡ್ರು. ಓಟಗಳು ಲಭಿಸ್ತಾ ಇಲ್ಲ. ಆರಂಭಿಕ ಎಸೆತ ಚುಕ್ಕೆಸ್ತವಾಗ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ. ವಿಲನ್ ಅಂಡರ್ ದ ಬಾಲ್ ನಲ್ಲಿ ಅತ್ಯುತ್ತಮವಾಗಿ ಒಂದು ಕ್ಯಾಚ್ ಅನ್ನ ಪಡೆದುಕೊಂಡ್ರು. ಇದರೊಂದಿಗೆ ಆರಂಭಿಕ ಹಂತದಲ್ಲಿ ಪವನ್ ರವರು ಆರಂಭಿಕ ಹಂತದಲ್ಲಿ ಎದುರಾಳಿಯ ದೈತ್ಯದ ಒಂದು ತಿಮಿಂಗಲವನ್ನೇ ತಮ್ಮ ಬಲೆಯಲ್ಲಿ ಕೆಡವಿಕೊಂಡ್ರು. ಕೆಡವಿದರೆ ಆನೆಯನ್ನೇ ತನ್ನ ಕೆಡ್ಡದಲ್ಲಿ ಕೆಡವಬಲ್ಲೆ ಅನ್ನುವ ನಿಟ್ಟಿನಲ್ಲಿ ಬೆಳಗಿನ ಹೊತ್ತು ಸಾಕಷ್ಟು ಭರಪೂರ ಗಾಳಿಯ ಒತ್ತಡವಿತ್ತು. ಈ ದಿನ ಅದು ಉಲ್ಟ ಪಲ್ಟ ಆಗ್ತಾ ಇದೆ. ಇತ್ತಿಂದ ಗಾಳಿ ಬೀಸ್ತಾ ಇದೆ. ಮತ್ತೆ ಪರ್ವೇಜ್
ಒನ್ ಡೌನ್ ಸ್ಪೆಷಲಿಸ್ಟ್ ಆಗಿ ಪಿಂಚ್ ಹಿಟ್ಟರ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ನಿರ್ವಹಿಸುವ ನಿಟ್ಟಿನಲ್ಲಿ. ಓಕೆ, ರಿವರ್ಸ್ ಗೆ ಮೊರೆ ಹೋದ್ರು, ಓಟುಗಳು ಲಭಿಸ್ತಾ ಇಲ್ಲ. ಈ ಒಂದು ಓವರ್ನಲ್ಲಿ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದೆ ಬ್ಯಾಟಿಂಗ್ ನಲ್ಲಿ ಇರ್ತಕ್ಕಂಥ ತಂಡ. ಆರಂಭಿಕ ಓವರ್ನಲ್ಲಿ ಓಟುಗಳು ಲಭಿಸ್ತಾ ಇಲ್ಲ. ಪವನ್ ಒಂದರ ನಂತರ ಮತ್ತೊಂದು ತಮ್ಮ ಅತ್ಯುತ್ತಮ ಅಸ್ತ್ರಗಳನ್ನು ತಮ್ಮ ಬತ್ತಳಿಕೆಯಿಂದ ತರ್ತಾ ಇದ್ದಾರೆ. ಮತ್ತೆ ನಂಬಲ ಸಾಧ್ಯತೆ ಎಸಗಾರಿಕೆಯಲ್ಲಿ ಬಹುಶಃ ಕ್ಲೀನ್ ಬೌಲ್ಡ್. ಈ ಒಂದು ಹಂತದಲ್ಲಿ ಮತ್ತೆ ವಿಕೆಟ್ ಪತನವಾಗ್ತಾ ಇದೆ. ತಂಡಕ್ಕೆ ಎರಡನೇ ಆಘಾತ. ಬ್ಯಾಟಿಂಗ್ ನಲ್ಲಿ ಆರಂಭಿಕ ಕೊಂಡಿ ಕಳಿಸಿಕೊಂಡಿತ್ತು, ಇದೀಗ ಬ್ಯಾಟಿಂಗ್ ನ ಎರಡನೆಯ ಕೊಂಡಿ ಸಹ ಕಳಿಸಿಕೊಳ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ಗಾಗಿ ಎಂಸಿಸಿ ಹಾಗೂ ಇಗ್ನೈಟರ್ಸ್ ಎರಡು ತಂಡಗಳ ನಾಯಕರು ಟಾಸ್ಗಾಗಿ ಬನ್ನಿ. ಲೆಗ್ಸರ್ ದಿಸೆಯಲ್ಲಿ ಕೌ ಕಾರ್ನರ್ ಅಲ್ಲಿ ಉತ್ತಮವಾದೊಂದು ಹೊಡೆತ, ಒಂಟಿ ಓಟದ ಪೂರೈಕೆಗೆ ಮಾತ್ರ ಅನುವು ಮಾಡಿಕೊಡ್ತಾ ಇದ್ದಾರೆ. ತಂಡದ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ ನಾವು ಭಾರತ ಚಿಂತಾಮಣಿಯ ತಂಡ. ಓಕೆ, ಓವರ್ ಪರಿಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ ನಲ್ಲಿ ಎದುರಾಳಿಯ ಹೆಡೆಮುರಿ ಕಟ್ಟಬಲ್ಲದ ಎಸಗಾರಿಕೆಯನ್ನ ಕಂಡುಕೊಂಡ್ರು. ವೈಡ್ ಎಂಬ ಸೂಚನೆಯನ್ನು ರವಾನಿಸಿದ್ರು ಕೊನೆಯ ಹಂತದಲ್ಲಿ. ಮೊನ್ನೊಗ್ಗಿ ಆಡಿದ್ರು. ದಯವಿಟ್ಟು ತಮ್ಮ ಚಪ್ಪಲಿಯನ್ನ ಹಾಕಿ ಆಡುವಂಗಿಲ್ಲ, ಅದನ್ನ ಸೈಡ್ಗೆ ಬದಿಗಿರಿಸಿ, ಏಕೆಂದ್ರೆ ಶೂಸ್ ಅನ್ನು ಧರಿಸಿ ಆಡಬೇಕು. ಒಬ್ರು ಕೀಪರ್ ಮತ್ತೆ ಓಕೆ, ಅಲ್ಲಿ ಬೌಲರ್ ಪಕ್ಕದಲ್ಲಿ ಇದ್ರಲ್ಲ, ತಾವು ಸಹ ಚಪ್ಪಲಿಯನ್ನ ಅಲ್ಲೇ ಪಕ್ಕದಲ್ಲಿ ಬಿಟ್ಕೊಳ್ಳಿ ದಯವಿಟ್ಟು. ಓಕೆ, ಆ ಚಪ್ಪಲಿಗೆ ಟಚ್ ಆದ್ರೆ ಮತ್ತೆ ಪೆನಾಲ್ಟಿ ಇರ್ತದೆ. ಪೆನಾಲ್ಟಿ ರೂಪದಲ್ಲಿ 5 ಓಟಗಳ ಪೆನಾಲ್ಟಿಗೆ ನಮ್ಮ ಈ ಒಂದು ನಿಯಮಾವಳಿಯಲ್ಲಿ ನಮ್ಮ ಸಂಘಟನೆಯ ಒಂದು ಪ್ರಬುದ್ಧ ನಿಲುವಿರ್ತದೆ. ಮತ್ತೆ ಉತ್ತಮದ ಒಂದು ಬ್ಯಾಟಿಂಗ್ ನ ಪ್ರಯತ್ನ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ದಿಢೀರ್ ಬ್ಯಾಟಿಂಗ್ ಕೊಲ್ಯಾಪ್ಸ್ ಗೆ ಒಳಪಟ್ಟಂತ ತಂಡ ಇದೀಗ ಒಂದು ರೀತಿಯಲ್ಲಿ ರಿಕವರಿ ಬ್ಯಾಟಿಂಗ್ ಗೆ ಮೋರೆಗೆ ಹೋಗ್ತಾ ಇದ್ದಾರೆ. ಚೇತರಿಕೆ ಆಟವನ್ನು ಕಂಡುಕೊಳ್ಬೇಕು. ಓಕೆ, ಮತ್ತೆ ಉತ್ತಮದ ಎಸ್ತಗಾರಿಕೆ.
ಈ ಒಂದು ಪವರ್ಫುಲ್ ಹೊಡೆತ ಸುರಕ್ಷಿತ ಬೊಗಸೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡಕ್ಕೆ ಮತ್ತೊಂದು ಆಘಾತ. ಫೈಜು ಮತ್ತೊಬ್ಬ ಆಟಗಾರ ಫೈಜು ಅಂಕಣದಲ್ಲಿ. ತಂಡದ ಮೊತ್ತ 5ರಲ್ಲಿ. ವಾವ್, ಬಿರುಸಿನ ಹೊಡೆತ, 6 ಓಟಗಳು. ಓಕೆ ಕ್ಷಮಿಸಿ, ತಂಡದ ಒಟ್ಟು ಮೊತ್ತ 13. ಅಭಿಯವರೇ ಸರಿಯಾಗಿದೆ ಸ್ಕೋರ್, ಲೆಕ್ಕ ಪಕ್ಕ ಆಗ್ತಾ ಇದೆ ನಮ್ಮ ಸ್ಕೋರರ್ ಅವರಿಂದ. ತಂಡದ ಒಟ್ಟು ಮೊತ್ತ 13. ಇರ್ಫಾನ್ ರವರ ಎಸ್ತದಲ್ಲಿ ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ. ಹೌದು, ಮತ್ತೊಂದು ಹುದ್ದರಿಯ ಆಘಾತ. ತಂಡ ಸತತವಾಗಿ ವಿಕೆಟ್ಗಳನ್ನ ಕಳೆದುಕೊಳ್ತಾ ಇದೆ, ಊಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಒತ್ತಡದಲ್ಲಿದೆ ತಂಡ. ಹೊಸ ಆಟಗಾರ ಯಾಸೀರ್ ಹೊಸ ಆಟಗಾರ. ಹದಿಮೂರಕ್ಕೆ 4 ಹುದ್ದರಿಗಳನ್ನು ಕಳೆದುಕೊಳ್ತಾ ಇದೆ ತಂಡ. ಆರಂಭಿಕ ಹಂತದಲ್ಲಿ ಸಾಕಷ್ಟು ಬ್ಯಾಟಿಂಗ್ನ ವೈಫಲ್ಯಕ್ಕೆ ಒಳಗಾಗ್ತಾ ಇದೆ. ಚೇತರಿಕೆ ಆಟವನ್ನ ಕಂಡುಕೊಳ್ಳಬೇಕು. ಫುಲ್ಲರ್ ಲೆಂತ್ ರೂಪದ ಎಸ್ತ ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್, ನೋ ರನ್ಸ್ ಕಮಿಂಗ್. ಲೆಗ್ಸರ್ ದಿಸೆಯಲ್ಲಿ ಬಿರುಸಿನ ಹೊಡೆತ ಗಮನ ಮಾಡಿದ್ರು. ಕಾರ್ಡ್ ಬಿಹೈಂಡ್ ರೂಪದಲ್ಲಿ ಸ್ವತಃ ಬ್ಯಾಟ್ಸ್ಮನ್ ಒಂದು ಕ್ರೀಡಾ ಸ್ಫೂರ್ತಿಯೊಂದಿಗೆ ಅಂಪೈರ್ ಅವರ ತೀರ್ಪಿಗೂ ಕಾಯದೆ ತನ್ನ ವಿಕೆಟ್ ಅನ್ನ ಎದುರಾಳಿಗೆ ಒಪ್ಪಿಸಿ ಇದೀಗ ಪೆವಿಲಿಯನ್ ಹಾದಿಯಲ್ಲಿ. ಹೊಸ ಆಟಗಾರ ದಿನಕರ್. ಸತತವಾಗಿ ವಿಕೆಟ್ಗಳನ್ನು ಕಳೆದುಕೊಳ್ತಿರ್ತಕ್ಕಂಥ ತಂಡ ಒತ್ತಡಕ್ಕೆ ಒಳಗಾಗ್ತದೆ. ನವಭಾರತ್ ಚಿಂತಾಮಣಿಯ ತಂಡ.
ಓ ಫುಲ್ಲರ್ ಎಸೆತದೊಂದಿಗೆ ಇರ್ಫಾನ್ ಅತ್ಯುತ್ತಮವಾದ ಶರವೇಗದ ಕರಾರುವಕ್ಕಾದ ಘಾತಕ ಮಾರಕ ಎಸ್ತಗಾರಿಕೆಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ಓ ಉತ್ತಮವಾದ ಹೊಡೆತ, ಬಹುಶಃ ರನ್ಗಳ ಬರಗಾಲದ ಪರಿಸ್ಥಿತಿಯಲ್ಲಿದ್ದಂತ ತಂಡಕ್ಕೆ ಒಂದೊಂದು ಹನಿ ಹನಿ ನೀರಿಗೂ ಆಪಾಪಿಸುವ ವ್ಯಕ್ತಿಗೆ ಸಿಗುವಂತಹ ಮರುಭೂಮಿಯಲ್ಲಿ ಸಿಕ್ಕ ಓಯಸಿಸ್ ನೀರಿನ ಹೊರತೆ ರೂಪದಲ್ಲಿ ವರದಾನವಾಗ್ತಾ ಇದೆ. ಅಂತಿಮ ಎಸೆತ ಬಾಕಿ ಉಳಿತದೆ ಓವರ್ನಲ್ಲಿ. ಒಂದು ಸಿಕ್ಸರ್ನೊಂದಿಗೆ ಸ್ವಲ್ಪ ಮಟ್ಟಿಗೆ ತಂಡದ ಒಟ್ಟು ಮೊತ್ತ 19ಗೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು, ಮತ್ತೆ ಓಟುಗಳು ಲಭಿಸ್ತಾ ಇಲ್ಲ. ಈ ಒಂದು ಹಂತದಲ್ಲಿ 3 ಓವರ್ಗಳ ಮುಕ್ತಾಯವನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಮೊತ್ತ 19. 19 ಫಾರ್ 5 19ಕ್ಕೆ 5 ಹುದ್ದರಿಗಳನ್ನು ಕಳೆದುಕೊಳ್ತಾ ಇದೆ. ವಾವ್, ರಿವರ್ಸ್ ಶಾಟ್ ನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನು ಕಂಡುಕೊಂಡ್ರು. ಚತುರ್ಥ ಓವರ್ನಲ್ಲಿ ಇಬ್ಬರು ಕ್ಷೇತ್ರಕ್ಷಕರು ಸಹ ಇನ್ನು ಮಾಡಲಾರದ ಪರಿಸ್ಥಿತಿಗೆ ತಂದೊಡ್ಡಿದ್ರು. 4 ದಿನಗಳ ಕಾಲ ಈ ಒಂದು ಪಂದ್ಯಾವಳಿ ಅತ್ಯುತ್ತಮವಾಗಿ ಸಾಗಿ ಬರ್ತಾ ಇದೆ. 2ನೇ ದಿನದ ಕೊನೆಯ ಘಟ್ಟದ ಪಂದ್ಯಗಳು. ಮತ್ತೆ ಮೊದಲೇ ಅತ್ಯುತ್ತಮ ಮಟ್ಟದ ಹೊಡೆತಕ್ಕೆ ಮನ ಮಾಡ್ತಿರ್ತಕ್ಕಂಥ ಆಟಗಾರ ಊಟಗಳು ಲಭಿಸ್ತಾ ಇಲ್ಲ. ಪರ್ಫೆಕ್ಟ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ರೂಪದಲ್ಲಿ ನಿಂತುಕೊಂಡು ಹೊಡೆದಂತ ಹೊಡೆತ ಇದು ಕನ್ಫರ್ಮೇಶನ್ಗೆ ಕಾಯ್ತಾ ಇದ್ದೇವೆ. ಕಾದು ನೋಡೋಣ. ಬೌಂಡರಿಯಾ? ಓಕೆ, 4 ಓಟಗಳು. ತಂಡದ ಒಟ್ಟು ಮೊತ್ತ 25. ಕಾಲು ಶತಕ. ಮುರಳಿ, ಚಿಟಿ, ಕಿಶನ್, ವಿಕಿ, ಶ್ರೀನಿವಾಸ್ ಇವರ ಸಮಾನ ಮನಸ್ಕರ ಒಂದು ತಂಡ ಈ ಭಾಗದಲ್ಲಿ ಕಿರಣ್ ರವರ ಸಾವಿನ ನೆನಪಿನಲ್ಲಿ ಕಿರಣ್ ಮೆಮೋರಿಯಲ್ ಕಪ್ ಎನ್ನುವ ನಾಮಧೇಯದ ಅಡಿಯಲ್ಲಿ ಅತ್ಯುತ್ತಮ ಪಂದ್ಯಾವಳಿನ ಆಯೋಜಿಸುತ್ತದೆ. ಓ, ಅಪಾಯದ ಅಡಕತ್ರೆಯಲ್ಲಿ ಎಸ್ ಸರ್ ನೋ ಅನ್ನುವ ನಿಟ್ಟಿನ ಹೆಸಿಟೇಷನ್ ನಲ್ಲಿದ್ರು. ಕೊನೆಯ ಹಂತದಲ್ಲಿ ದುರದೃಷ್ಟವಶಾತ್ ವಿಕೆಟ್ ಪತನವಾಗ್ತಾ ಇದೆ ರನ್ಔಟ್ ರೂಪದಲ್ಲಿ. ಇಲ್ಲದ ಓಟವನ್ನ ಕಸಿಯುವ ಧಾವಂತದಲ್ಲಿ ಒಬ್ಬರಿಗೊಬ್ಬರಿಗೆ ಒಂದು ಹೊಂದಾಣಿಕೆಯ ಕೊರತೆ ತಂಡಕ್ಕೆ ಇದೀಗ ಮತ್ತೊಂದು ಆಘಾತಕ್ಕೆ ಒಳಗಾಗ್ತಾ ಇದೆ.
6 ಹುದ್ದರಿಗಳನ್ನ ಕಳೆದುಕೊಳ್ತಾ ಇದೆ. ಸಾಕಷ್ಟು ಒತ್ತಡದಲ್ಲಿದೆ ಈ ಒಂದು ಪಂದ್ಯಾವಳಿ. ಬಂಗಾರಪೇಟೆ, ಕೆಜಿಎಫ್, ಮಾಲೂರು, ಮುಳಬಾಗಲ್, ಶ್ರೀನಿವಾಸಪುರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ, ಬಾಗೇಪಲ್ಲಿ, ಗೂಡಿಬಂಡೆ, ಚಿತ್ತೂರು, ಕುಪ್ಪಂ, ಕೋಲಾರ ಈ ಪರಿಸರದ ಆಟಗಾರರನ್ನ ಒಳಗೊಂಡಂತಹ ಪಂದ್ಯಾವಳಿ ಆಗಿರ್ತದೆ. 20 ತಂಡಗಳು ಒಟ್ಟಾರೆಯಾಗಿ ಪಂದ್ಯಾವಳಿಯ ಸ್ಪರ್ಧಾ ಕಣದಲ್ಲಿರ್ತಕ್ಕಂತಹ ತಂಡಗಳು. ಎಡಗೈ ವೇಗದ ದಾಳಿಗಾರ ಫರೀದ್ ಅತ್ಯುತ್ತಮವಾದ ಎಸ್ತಗಾರಿಕೆಯನ್ನ ಕಂಡುಕೊಂಡ್ರು. ಆಕರ್ಷಕ ಹೊಡೆತ. ಈ ಒಂದು ಹಂತದಲ್ಲಿ ತಂಡಕ್ಕೆ ಒಂಟಿ ಓಟ ಮಾತ್ರ ಲಭಿಸ್ತಾ ಇದೆ. ತಂಡದ ಒಟ್ಟು ಮೊತ್ತ 27. 4 ಓವರ್ನ ಮುಕ್ತಾಯದಲ್ಲಿ 27ಕ್ಕೆ 6 ದಿನದ ವಿದ್ಯಮಾನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮುಂದಿನ ವಿದ್ಯಮಾನಕ್ಕಾಗಿ ಚಿಕ್ಕಮಗಳೂರು ಪರಿಸರದ ಮತ್ತೋರ್ವ ವೀಕ್ಷಕ ವರ್ಣಗಾರ ಪ್ರವೀಣ್ ಪಿಕೆ ಫ್ರಮ್ ಚಿಕ್ಕಮಗಳೂರು ಇವರನ್ನ ಬರಮಾಡಿಕೊಳ್ತಾ ಇದ್ದಾರೆ ಮುಂದಿನ ಹಂತದ ವೀಕ್ಷಕ ವರ್ಣಗಾರರಾಗಿ. ಅಲ್ಲಿ ಎಸೆಗಾರಿಕೆ ಭಾಗದಲ್ಲಿ ಶಾಬಾಸ್ ರೌಂಡ್ ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ತನ್ಮೂಲಕವಾಗಿ ಇವಾಗ ಲಾಂಗ್ ಆನ್ ಬಾಲ್ ಭಾಗದಲ್ಲಿ ಸಿಕ್ಸರ್. ಏನನ್ನ ಸಿಕ್ಸರ್ ಇವಾಗ ದಿನಕರ್ ದಾಖಲಿಸ್ತಾ ಇದ್ದಾರೆ. ಸ್ಲೋವರ್ ಡೆಲಿವರಿ ಚೆಂಡು ಮಿಡ್ ವಿಕೆಟ್ ಬಲಭಾಗದಲ್ಲಿ ದಾಖಲಿಸಿದ್ರು. ಒಂದೋಟ ಎರಡನೇ ಓಟವನ್ನು ಪೂರೈಸುವಂತ ಪ್ರಯತ್ನ ಪೂರೈಕೆಯೂ ಕೂಡ 2 ಓಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 35ಕ್ಕೆ 6 35 for 6 wickets. ಮೂರನೇ ಬಾರಿ ತೀರಾ ಸ್ಲೋವರ್ ಚೆಂಡು ಗತಿ ಪರಿವರ್ತನೆ ಚೆಂಡುಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಈ ಹಂತದಲ್ಲಿ ತಂಡದ ಒಟ್ಟುವರಿಗಳಿಗೆ 35ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮೊದಲ ಇನ್ನಿಂಗ್ಸ್ 3 ಚೆಂಡುಗಳ ಪಂದ್ಯ ಬಾಕಿ ಇದೆ. CR7 ಅಫಿಷಿಯಲ್ ತಂಡ ಪಂದ್ಯಕೂಟದ ಚಿತ್ರೀಕರಣವನ್ನು ಸೆರೆಡು ಮುಖಾಂತರವಾಗಿ ವಿತರಿಸ್ತಾ ಇದ್ದಾರೆ. ಈ ಹಂತವನ್ನು ಕಂಡುಕೊಂಡ್ರೆ ಅಲ್ಲಿ ಮುಖ್ಯ ಮ್ಯಾನೇಜರ್ ಆಗಿ ಕಾರ್ಯ ಮಾಡ್ತಾ ಇದ್ದಾರೆ ಕೂಡ. ವೈಟ್ ಬಾಲ್ ಒಂದೊಡದ ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ 36ಕ್ಕೆ ಎಣಿಕೆಯನ್ನು ಕಾಣ್ತಾ ಇದೆ. ಅಂತಿಮ 3 ಚೆಂಡುಗಳ ಪಂದ್ಯ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಲಾಸ್ಟ್ 3 balls are remaining. ಏನಾಡುವ ಲಾಂಗ್ ಆನ್ ಬಾಲ್ ಭಾಗದಲ್ಲಿ ಬೇಗ್ ಸಿಕ್ಸರ್. 6 ಓಟದ ಸೇರ್ಪಡೆ 3ನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ದಿನಕರ್ ದಾಳಿನ ಮುಖಾಂತರವಾಗಿ 7 ಚೆಂಡುಗಳಲ್ಲಿ 20 ಓಟವನ್ನು ದಾಖಲಿಸಿದ್ದಾರೆ. 3ನೇ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ.
ಅಂತಿಮ ಓವರ್ನಲ್ಲಿ ಎರಡನೇ ಸಿಕ್ಸರ್ಗಳಿಗೆ ಅವಕಾಶಗಳು ಮಾಡಿಕೊಟ್ಟಿರ್ತಕ್ಕಂಥ ಶಬಾಸ್ ಇನ್ನು ಕೂಡ ಎರಡು ಚೆಂಡುಗಳಲ್ಲಿ ಯಾವ ರೀತಿಯ ಸಿಗಾರಿಕೆಯನ್ನು ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಸ್ಲೋವರ್ ಡೆಲಿವರಿ ಮತ್ತೆ ಓಟವನ್ನು ದಾಖಲಿಸಿದ್ರು. ಒಂದೋಟ ಎರಡನೇ ಓಟವನ್ನು ಪೂರೈಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇಕು ಬೇಡು ಎನ್ನುವ ರೀತಿಯಲ್ಲಿ ಒಟ್ಟಾರೆ ಹೊಂದಾಣಿಕೆ ಕೊರತೆಯನ್ನು ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ ತಂಡದೊಟ್ಟುವರೆಗಳಿಗೆ 43 ಓಟಗಳು. ಸಿಕ್ಸರ್ ದಾಖಲಿಸಿದ್ರೆ 49, 50 ಟಾರ್ಗೆಟ್ ಸಂಖ್ಯೆ ದಾಖಲಾತಿಯನ್ನು ಕಾಣುವಂತ ಒಂದು ಲೆಕ್ಕಾಚಾರ. ಈ ನಡುವೆ ಕ್ಯಾಚ್ ಪಡೆಯುವಂತ ಅವಕಾಶಗಳು ಹುದ್ದರಿ ಆಗತವನ್ನು ಕಾಣ್ತಾ ಇದೆ. ಅಲ್ಲಿ ಟಾರ್ಗೆಟ್ ಸಂಖ್ಯೆ 43 ಓಟವನ್ನು ದಾಖಲಿಸಿದ್ದಾರೆ. ಎದುರಾಳಿ ತಂಡ 44 ಓಟವನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. 30 ಚೆಂಡುಗಳ ಮುಕ್ತಾಯದ ಬಳಿಕ 43 ಓಟವನ್ನು ನಾವು ಭಾರತ ತಂಡ ದಾಖಲಿಸಿದ್ದಾರೆ. ಅಲ್ಲಿ ಬಾಬು 11 ತಂಡ 30 ಚೆಂಡುಗಳಲ್ಲಿ 44 ಓಟವನ್ನು ದಯಕಾಗಿ ದಾಖಲಿಸಿಕೊಳ್ಬೇಕಾಗುತ್ತೆ. ಅಣ್ಣ MCC ಟಾಸಿಗೆ ಬನ್ನಿ. ಅಲ್ಲಿ MCC ತಂಡದ ನಾಯಕರು ಟಾಸಿಗಾಗಿ ಇಮಿಡಿಯೇಟ್ ಆಗಿ ಬರಬೇಕು. ನಾವು ಬರ್ತಾ ಸ್ವಲ್ಪ ಬೇಗ ನಿಲ್ಸ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಇದೆ, ಆದಷ್ಟು ಸ್ವಲ್ಪ ಬೇಗ ನಿಲ್ಸ್ಬೇಡಿ ಫೀಲ್ಡಿಂಗ್. ಬ್ಯಾಟ್ಸ್ಮನ್ಸ್ ರೆಡಿ ಇರಿ. ರೆಡಿ ರೆಡಿ ಬ್ಯಾಟ್ಸ್ಮನ್ಸ್. ಅಂಪೈರ್ ರೆಡಿ ಇದ್ದಾರೆ, ಬರ್ತಾರ ಒಬ್ರು. ಬ್ಯಾಟ್ಸ್ಮನ್ಸ್ ಬನ್ನಿ, ಸ್ವಲ್ಪ ಆದಷ್ಟು ಬೇಗ ಬರಬೇಕು. ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಇದೆ, ಸ್ವಲ್ಪ ದಯವಿಟ್ಟು ಸಹಕರಿಸಿ. ಬ್ಯಾಟ್ಸ್ಮನ್ಸ್ ಇರ್ಫಾನ್ ಸ್ವಲ್ಪ ಬೇಗ ಬನ್ನಿ, ಟೈಮ್ ಇಲ್ಲ. ಇರ್ಫಾನ್ ಸ್ವಲ್ಪ ಆದಷ್ಟು ಬೇಗ ಬರಬೇಕು. ಇರ್ಫಾನ್ ಬಿರುಸಿನ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ ಇರ್ಫಾನ್ ಮತ್ತೆ ವೆಂಕಟ್ ಇವಾಗ ಎಂಟಿಯನ್ನು ಪಡೆದಿದ್ದಾರೆ. ಅಲ್ಲಿ 30 ಚೆಂಡುಗಳ ಬಳಿಕ 44 ಓಟವನ್ನು ದಾಖಲಿಸಿಕೊಳ್ಬೇಕಾಗಿರುವಂತಹ ತಂಡ ಬಾಬು 11. ಮೊದಲ ಚೆಂಡು ಸ್ವೀಪ್ ಆಡುವಂತ ಒಂದು ಲೆಕ್ಕಾಚಾರ, ಒಂದೊಡದ ಮುಖಾಂತರವಾಗಿ ಅಡ್ಡ ಹೊಡೆತವನ್ನು ದಾಖಲಿಸಿದ್ದಾರೆ. ಅಲ್ಲಿ ಇರ್ಫಾನ್ ಖಾತೆಯನ್ನು ಆರಂಭಿಸಿದ್ದಾರೆ. ಪವರ್ ಪ್ಲೇ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆ ಮಾಡಿಕೊಂಡು ಎಸ್ಗಾರಿಕೆ ಮಾಡುವಂತ ಒಂದು ಲೆಕ್ಕಾಚಾರ. ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು, ಸದ್ಯ ಮಟ್ಟಿಗೆ ಪರ್ಫೆಕ್ಟ್ ಶಾಟ್ಗಳು ಬರ್ತಾ ಇಲ್ಲ. ಮತ್ತೆ ಒಂದು ದೊಡ್ಡದ ಸೇರ್ಪಡ ಅಂಕಿಅಂಶ ಮಟ್ಟಿನ ತಲುಪ್ತಾ ಇದೆ.
ಈ ನಡುವೆ ಬಹಳಷ್ಟು ಒಂದು ಹೊತ್ತು ಬರುತ್ತೆ ಹೊಡೆತ ಜನಮನಕವಾಗಿ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಅವರನ್ನು ಕ್ರಮಿಸ್ತಾ ಇದೆ ಸಿಕ್ಸರ್ ಆರೋಟದ ಸೇರ್ಪಡ ಇರ್ಫಾನ್ ದಾಳಿನ ಮುಖಾಂತರವಾಗಿ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ 27-30 ಓಟಗಳು ಬರಬೇಕಾಗಿದೆ. ಇದೇ ರೀತಿ ಒಂದು 6 ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯವನ್ನು ನಿಶ್ಚಯವಾಗಿ ದಾಖಲಿಸ್ತಾರೆ. ಅದೇ ಹಂತವನ್ನು ಕಂಡುಕೊಂಡ್ರೆ ಎಸೆಗಾರಿಕೆ ವಿಭಾಗದಲ್ಲಿ ಡಾಟ್ ಬಾಲ್ಗಳು ವಿಕೆಟ್ ಟೇಕಿಂಗ್ ಬೌಲಿಂಗ್ ಪ್ರದರ್ಶನ ಮುಂದುವರಿಕೆ ಮಾಡಿದ್ರೆ ಮಾತ್ರ ಪಂದ್ಯದ ರೋಚಕ ರೋಮಾಂಚನ ಕುತೂಹಲಕಾರಿ ಘಟ್ಟವನ್ನು ತಲುಪುವಂತ ಲೆಕ್ಕಾಚಾರ. ಈ ನಡುವೆ ಮತ್ತೆ ತಟ್ಟಿ ಮುಚ್ಚಿಡುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟುವರಿಗಳಿಗೆ ಇವಾಗ 9ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 9 ರನ್ಸ್ 9 ಓಟಗಳು. ಶಾರ್ಟಿ ಪಾಯಿಂಟ್ ಬಾಲ್ ಭಾಗದಲ್ಲಿ ನಿರೀಕ್ಷಿತ ಕ್ಷೇತ್ರ ರಕ್ಷಣೆ ಈ ಹಂತದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲವನ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಉದ್ದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಆ ಮಿಡುವಿಕಡ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಅಲ್ಲಿ 1 ಓವರ್ಗಳ ಮುಕ್ತಾದ ಬಳಿಕ 9 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 24 ಎಸೆತ 35 ಓಟಗಳು ಬರಬೇಕಾಗಿದೆ. 24ಕ್ಕೆ 35 ಓಟಗಳು ಬರಬೇಕಾಗಿದೆ. ಸಮಯ ಸರಿತಿದ್ದಂತ ಕೆಲ ಪಂದ್ಯಾಟಗಳು ರೋಚಕ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಅಂಕಣದೊಳ ಭಾಗದಲ್ಲಿ ಕಿರಣ್ ಮೆಮೋರಿಯಲ್ ಟ್ರೋಫಿ 2025 ಮೊದಲ ವರ್ಷದ ಲೀಕಮ್ ನಾಕೌಟ್ ಒಂದು ಮಾದರಿ ಒಂದು ಪಂದ್ಯಾಟ ಜರುಗ್ತಾ ಇದೆ. ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಯಾಸೀರ್. ಎಸೆಗಾರಿಕೆ ಭಾಗದಲ್ಲಿ ಸೈಯದ್ ಯಾಸೀರ್ ಆಡಿದಂತ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿ ಒಂದು ಎಸೆಗಾರಿಕೆಯನ್ನು ಮಾಡಿದಂತ ಬೌಲರ್. ಬಹಳಷ್ಟು ಉತ್ತಮ ರೀತಿ ಹೊಡೆತ ಕೆಳಗಡೆ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ ಚೆಂಡು. ಕ್ಷೇತ್ರ ರಕ್ಷಣೆ ಇವಾಗ ಎಡವಿಕೆನೆ ಕಾಣ್ತಾ ಇದೆ. ಕ್ಷೇತ್ರ ರಕ್ಷಣೆ ಎಡವಿಕೆನೆ ಮಾಡ್ತಾ ಇದ್ದಾರೆ. ಡೇಂಜರಸ್ ಬ್ಯಾಟ್ಸ್ಮನ್ಗೆ ಒಂದು ಜೀವದಾನ. ಈ ನಡುವೆ ಮತ್ತೆ ಕ್ಯಾಚ್ ಮಾಡುವಂತ ಅವಕಾಶಗಳು ಇವಾಗ ವಿಕ್ಕಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಹನ್ನೊಂದಕ್ಕೆ 1 ವಿಗ್ನೇಟರ್ಸ್ ಮೆದಡ ಸೆಲೆಕ್ಟೆಡ್ ಬ್ಯಾಟ್ ಫಾಸ್ಟ್. ಅಲ್ಲಿ ನ್ಯೂ ಬ್ಯಾಟರ್ ಇವಾಗ ಎಂಟ್ರಿಯನ್ನು ಬಡಿತಾ ಇದ್ದಾರೆ. ಬಾಲ್ ಓವರ್ 3 ಬಾಲ್ ಇದೆ ಸರ್. ಕಚಾರ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಇದು ಡಾಟ್ ಬಾಲ್ ಸೇರ್ಪಡ ಅಂಕಿಅಂಶವನ್ನು ತಲುಪ್ತಾ ಇದೆ. ಈ ನಡುವೆ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್
ಎರಡನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. 19 ಎಸೆತ 33 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಭರಿತ ಹೊಡೆತ ಕವರ್ಸ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಪರ್ವಿ ಕ್ಷೇತ್ರ ರಕ್ಷಣೆ ನಡಬೇಕೆ ಒಂದರ ಬದಲಾಗಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ 2 ಓಟದ ಸೇರ್ಪಡೆ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 2 ಓವರ್ಗಳ ಮುಕ್ತಾಯದ ಬಳಿಕ 13ಕ್ಕೆ 1 13 for 1 18 balls 31 runs are required. ಎಸೆಗಾರಿಕೆ ಭಾಗದಲ್ಲಿ ರೇವಂತ್ ಬಳಸುವಂತ ಪ್ರಯತ್ನ ಮಾಡ್ತಾ ಇದೆ. ರೇವಂತ್ ಎಸೆರ್ಕಂತ ಮೊದಲ ಚೆಂಡು ಸ್ವಲ್ಪ ಮಟ್ಟಿಗೆ ಚೆಂಡಿಗೆ ತಿರುವನ್ನು ನೀಡುವಂತ ಒಂದು ಲೆಕ್ಕಾಚಾರ ಈ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 17ಕ್ಕೆ 31 ಸ್ವಿಚ್ ದಾಖಲಿಸುವಂತ ಪ್ರಯತ್ನ. ಮತ್ತೆ ಡಾಟ್ ಬಾಲ್, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಆಗ್ತಾ ಇದೆ. ಟಾಪರ್ಸ್ ಆಗಿರ್ಕಂತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಒಂದು ದೊಡ್ಡದ ಸೇರ್ಪಡೆ 14ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 15 ಎಸೆತ 30 ಓಟಗಳು ಬರಬೇಕಾಗಿದೆ. ಸರಿ ಸಮಾನವಾಗಿ ಅರ್ಧ ಅಂಶ ಓಟದ ಹೆಚ್ಚಳಿಕೆ ಮಾತ್ರ ಕಾಣ್ತಾ ಇದೆ. ಇತ್ತ ಡಾಟ್ ಬಾಲ್. ಅಲ್ಲಿ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿದ್ದಾರೆ. ಟಾಸ್ ಅನ್ನ ಜಯಿಸಿರ್ತಕ್ಕಂಥ ತಂಡ ಪಂದ್ಯ ಮುಗಿದ ನಂತರ ಆದಷ್ಟು ಬೇಗ ಎಂಟ್ರಿನ ಪಡಿಬೇಕು. MCC ತಂಡ ಶೀಘ್ರದಲ್ಲಿ ಎಂಟ್ರಿನ ಪಡಿಬೇಕಾಗುತ್ತೆ ಕ್ಷೇತ್ರ ರಕ್ಷಣೆಗೆ. ಬಹಳ ಸುತ್ತುವರಿತ ಹೊಡೆತ ಕವರ್ಸ್ ಮೇಲ್ಭಾಗದಲ್ಲಿ ಪರ್ವೀಸ್ ಕ್ಷೇತ್ರ ರಕ್ಷಣಾ ವಾರ ಕಂಡ್ರು. ಒಂದೊಡದ ಸೇರ್ಪಡೆ 3ನೇ ಓವರ್ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಇತ್ತ ಡಾಟ್ ಬಾಲ್. ಇತ್ತ 3 ಓವರ್ಗಳ ಮುಕ್ತಾಯದ ಬಳಿಕ 15 ಓಟವನ್ನು ದಾಖಲಿಸಿದ್ದಾರೆ. 12 ಎಸೆತ ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. 12 ಬಾಲ್ 29 ರನ್ಸ್ ಆರ್ ರಿಕ್ವೈರ್ಡ್. 12ಕ್ಕೆ 29. ಎಸೆಗಾರಿಕೆ ಭಾಗದಲ್ಲಿ ದೀಪರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದೆ. ದೀಪು ಎಸೆರ್ತಕ್ಕಂಥ ಮೊದಲ ಚೆಂಡು ಡಿಪಾಯಿಂಟ್ ಬಾಲ್ ಭಾಗದಲ್ಲಿ ದಾಖಲಿಸಿದ್ದಾರೆ. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡುವ ಮುಖಾಂತರವಾಗಿ ತಂಡದ ಒಟ್ಟುವರೆಗಳಿಗೆ 16ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 4 ಸಿಕ್ಸರ್ 1 ಬೌಂಡರಿ ಅವಶ್ಯಕತೆ. ಅಡ್ಡ ಹೊಡೆತವನ್ನು ದಾಖಲಿಸಿದ್ದಾರೆ. ಆ ಮಿಡುವಿಕೆಳ ಬಲಭಾಗದಲ್ಲಿ ಬೇಕೆ ಬಹಳಷ್ಟು ಒಂದು ಉತ್ತಮ ರೀತಿಯೊಂದು ಕ್ಷೇತ್ರ ರಕ್ಷಣಾ ಜಮಾಣೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಚೆಂಡಿಗೂ ದಂಡಿಸುವಂತ ಲೆಕ್ಕಾಚಾರ. ಪರ್ಫೆಕ್ಟ್ ಶಾಟ್ಗಳು ಬರ್ತಾ ಇಲ್ಲ. ತೀರಾ ಶಾರ್ಟ್ ರೈಸಿಂಗ್ ಡಗಲ್ ಡೆಲಿವರಿ ಡಾಟ್ ಬಾಲ್ ಆಗ್ತಾ ಇದೆ. ವೈಟ್ ಬಾಲ್. ಒಂದೋಡದ ಸೇರ್ಪಡೆ 19ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 9 ಎಸೆತ 25 ಓಟಗಳು ಬರಬೇಕಾಗಿದೆ. ಈ ನಡುವೆ ಕ್ಯಾಚ್ ಔಟ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಯಾಚ್ ಔಟ್. ಅಲ್ಲಿ ನ್ಯೂ ಬ್ಯಾಟರ್ ಆದಷ್ಟು ಬೇಗ ಎಂಟ್ರಿಯನ್ನು ಪಡಿಬೇಕು. ಫರೀದ್ ಅಣ್ಣ ಬೇಗ ಬನ್ನಿ ಸ್ವಲ್ಪ, ಇನ್ನೊಂದು ಮ್ಯಾಚ್ ಇದೆ, ಬ್ಯಾಡ್ ಲೈಟ್ ಆಗ್ತದೆ. ಅಲ್ಲಿ 8 ಎಸೆತ 25 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 8 ಬಾಲ್ 25 ರನ್ಸ್ ಆರ್ ರಿಕ್ವೈರ್ಡ್ ನೌ. 8 ಎಸೆತ 25 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ.
ಅಣ್ಣ ಬ್ಯಾಟ್ಸ್ಮನ್ ಅಣ್ಣ ಸ್ವಲ್ಪ ಬೇಗ. ನೆಕ್ಸ್ಟ್ ಮ್ಯಾಚ್ 4 ಓವರ್. ಅಂತಿಮ ಸತವಾಗಿ ಕೇಳಿತಾ ಇದು 7 ಓಟಗಳು ಬರಬೇಕಾಗಿದೆ. ಅಸೌಟ್ 4 ಸಿಕ್ಸರ್ಗಳ ಒಂದು ಅವಶ್ಯಕತೆ ಪಂದ್ಯದ ಜಯಕ್ಕಾಗಿ. ನ್ಯೂ ಬ್ಯಾಟರ್ ರಿಯಾಸ್ ಎಂಟ್ರಿಯನ್ನು ಬಡಿತಾ ಇದ್ದಾರೆ. ಅಂತಿಮ 6 ಎಸೆತಗಳ ಪಂದ್ಯದ ಬಾಕಿ ಇದೆ. 6 ಬಾಲ್ 24 ರನ್ಸ್ ಆರ್ ರಿಕ್ವೈರ್ಡ್. 6ಕ್ಕೆ 24. ಬಹಳ ಶುದ್ಧಭರಿತ ಹೊಡೆತ. ನೋ ಮ್ಯಾಚ್ ಲ್ಯಾಂಡ್ ಆಗ್ತಾ ಇದೆ. ದೀಪಕ್ ಶಾ ಕವರ್ಸ್ ಮೇಲ್ಭಾಗದಲ್ಲಿ ಇವಾಗ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. 5 ಎಸೆತ 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 5 ಬಾಲ್ 20 ರನ್ಸ್ ಆರ್ ರಿಕ್ವೈರ್ಡ್. ಬಹಳ ಶುದ್ಧಭರಿತ ಹೊಡೆತ. ಮತ್ತೆ ಒಂದು ಹೊಡೆತ ದಾಖಲಿಸಿದ್ದಾರೆ. ಕೇವಲ 1 ಹೊಡೆದ ಎಚ್ಚರಿಕೆ. 3 ಸಿಕ್ಸರ್ 4 ಚೆಂಡುಗಳಲ್ಲಿ ಬಂದ್ರೆ ಪಂದ್ಯವನ್ನು ಜಯಿಸಾರೆ. ಒಂದು ಚೆಂಡಲ್ಲಿ ಪಂದ್ಯದ ಗತಿ ಬರುತ್ತೆ ಮಾಡುವಂತ ಒಂದು ಲೆಕ್ಕಾಚಾರ. ನಾಲ್ಕಕ್ಕೆ 19. ಬಹಳ ಶುದ್ಧಭರಿತ ಹೊಡೆತ. ತನ್ಮೂಲಕವಾಗಿ ಫ್ಲಾಟ್ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟದ ಸರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಸಿಕ್ಸರ್ 3 ಎಸೆತ 13 ಓಟಗಳು ಬರಬೇಕಾಗಿದೆ. ಈ ಚೆಂಡಲ್ಲಿ ಒಂದು ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯ ಇನ್ನೂ ಕೂಡ ಕುತೂಹಲಕಾರಿ ಘಟ್ಟವನ್ನು ತಲುಪುವಂತ ಒಂದು ಅಂಶವನ್ನು ಕಾಡುತ್ತೆ. ಬಹಳ ಶುದ್ಧಭರಿತ ಹೊಡೆತ. ತೀರ ಯಾರ್ಕರಾಗಿ ಬಿದಿರ್ಕಂತ ಚೆಂಡು ಕ್ಷೇತ್ರ ರಕ್ಷಣೆ 1ರ ಬದಲಾಗಿ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ಎಸೆತ 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪಂದ್ಯದ ಸಮಬಲಗೊಂಡ್ರೆ ಅಲ್ಲಿ ಸರಿಸಮಾನವಾಗಿ ಅಂಕ ನೀಡ್ತಾರೆ. ಅದೇ ರೀತಿಯಾಗಿ ಒಂದು ಸಿಕ್ಸರ್ 2 ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯವನ್ನು ಜಯಿಸಾರೆ ಬಾಬು 11 ತಂಡ. ಐದರ ಬಾರಿ ಡೀಪ್ ಹಿಡಿಕಲ್ ಬಲಭಾಗದಲ್ಲಿ ಇವಾಗ ಬೌಂಡರಿಯನ್ನು ಹಟಾಯಿಸ್ತಾ ಇದ್ದಾರೆ. ಮತ್ತೆ ಒಂದು ಹೊಡೆದ ಸೇರ್ಪಡೆ. 1 ಎಸೆತ 10 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಣ್ಣ MCC ಇಮಿಡಿಯೇಟ್ಲಿ ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡಬೇಕು. ಪಂದ್ಯ ಮುಗಿದ ನಂತರ ನಿಮಗೆ ಬ್ಯಾಡ್ ಲೈಟ್ ಆಗ್ತದೆ. ಆದಷ್ಟು ಬೇಗ ಅಲ್ಲಿ MCC ಪಂದ್ಯ ಮುಗಿದ ನಂತರ ಶೀಘ್ರದಲ್ಲಿ ಎಂಟ್ರಿಯನ್ನು ಪಡಿಬೇಕು. ಹೊಡೆತ ಸಿಕ್ಸರ್
ಆ ರೋಟದ ಸರ್ ಪಡೆಯುವಾಗ ಕೊನೆ ಹಂತದಲ್ಲಿ ಸಿಕ್ಸರ್ ದಾಖಲಿಸಿದ್ರು. 3 ಹಂತರದ ಓಟದಲ್ಲಿ ಪಂದ್ಯಾಟದ ಸೋಲನ್ನ ಕಾಣ್ತಾ ಇದೆ. ಚಿಟಿ ಚಿಟಿ ಅಭಿಮಾನಿಗಳು ಶಾರನ್ ಆಗ್ತಾ ಇದ್ದಾರೆ. ದಿನಕರ್ ಅಭಿಮಾನಿಗಳು ಇವಾಗ ಶಾಲನ್ನು ಓದಿಸಿ ಅಣ್ಣ ಬ್ಯಾಟ್ಸ್ಮನ್ ಬನ್ನಿ ಅಣ್ಣ. ಇಗ್ನೇಟರ್ಸ್ ಅಣ್ಣ ಸರ್ ಈಗಲೂ ಚರ್ಚೆ ಮಾಡಬೇಡಿ, ಬ್ಯಾಟ್ಸ್ಮನ್ ಇಮಿಡಿಯೇಟ್ ಆಗಿ ಬರಬೇಕು ಅಣ್ಣ. ಅಲ್ಲಿ ಫೀಲ್ಡಿಂಗ್ MCC ಅವರ ದಯವಿಟ್ಟು ಅಣ್ಣ ಸ್ವಲ್ಪ ಬೇಗ ಹೇಳಿ. ಅಂಪೈರ್ಸ್ಗಳು 4 ಓವರಾ? ಓಕೆ, ಅಲ್ಲಿ 4 ಓವರ್ಗಳ ಪಂದ್ಯವಾಗಿರುತ್ತೆ. ಅಲ್ಲಿ ಗಮನಿಸಿಕೊಂಡು ಪಂದ್ಯದ ನಾಡಿಯನ್ನು ಕರೆ